ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನೋಡಿ, ಈಗಾಗಲೇ ನನ್ನ ಒಂದು ಚಾನಲಲ್ಲಿ ನಿಮಗೆ ಮುಂಚಿನ ಮಾಹಿತಿಯನ್ನು ಕೊಟ್ಟಿದ್ದೆ ಸ್ನೇಹಿತರೆ. ಈಗಾಗಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ 700ಕ್ಕೂ ಅಧಿಕ ಹುದ್ದೆಗಳಿಗೆ ನೇಮಕಾತಿ ನೀಡುತ್ತಿದೆ ಅಂತ ಅಧಿಸೂಚನೆಯನ್ನು ಬಿಡುಗಡೆ ಮಾಡ್ತಾರಂತ ಕೂಡ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಈಗಲೇ ಹೋಗಿ ನಮ್ಮ ಚಾನಲ್ ವಿಡಿಯೋ ಇದೆ, ದಯವಿಟ್ಟು ನೋಡಿ. ಇವತ್ತು ಅಫಿಷಿಯಲ್ ವೆಬ್ಸೈಟಲ್ಲಿ ಒಂದು ನೋಟಿಫಿಕೇಷನ್ ರಿಲೀಸ್ ಮಾಡಿದ್ದಾರೆ ಸ್ನೇಹಿತರೆ. ಸರ್ವೆ ಕರ್ನಾಟಕ ಫಾರೆಸ್ಟ್ ಬಿಲ್ಡ್ ಎ ಕ್ಯಾರಿಯರ್ ಫಾರ್ ಲೈಫ್, ಇಲ್ಲಿ ಒಂದು ನೋಟಿಫಿಕೇಷನ್ ರಿಲೀಸ್ ಮಾಡಿದ್ದಾರೆ. ಅದರ ಬಗ್ಗೆ ಸಂಪೂರ್ಣದ ಮಾಹಿತಿಯನ್ನು ತಿಳಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಿಬಿಟ್ಟು ದಯವಿಟ್ಟು ಸಂಪೂರ್ಣವಾಗಿ ನೋಡಿ. ಎಲ್ಲ ಒಂದು ಮಾಹಿತಿ ಈ ಒಂದು ವಿಡಿಯೋದಲ್ಲಿದೆ. ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಇದೇ ರೀತಿ ಕನ್ನಡ ಉದ್ಯೋಗ ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿದರೆ ಕೆಳಗಡೆ ಚಾನಲ್ ನೆನಪಾಗ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬರ್ತಕ್ಕಂಥ ಬೆಲ್ ಕ್ಲಿಕ್ ಮಾಡಿ. ಅನಂತರ ಟೈಪ್ ಆಗ್ತಕ್ಕಂಥ ಎಲ್ಲ ಉದ್ಯೋಗ ಮಾಹಿತಿಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ ಸ್ನೇಹಿತರೆ. ನೋಡಿ, ಫಾರೆಸ್ಟ್ ಗಾರ್ಡ್ ಮತ್ತು ಫಾರೆಸ್ಟ್ ವಾಚರ್ ಹುದ್ದೆಗಳಿಗೆ ನೇಮಕಾತಿಯನ್ನು ನಡೆಸುತ್ತಿದ್ದಾರೆ ಸ್ನೇಹಿತರೆ. ಒಟ್ಟು 38,720 ಕಿಲೋಮೀಟರ್ ಸ್ಕ್ವೇರ್ ಫೀಟ್ನ ಒಂದು ವಿಸ್ತೀರ್ಣಕ್ಕೆ ನಿಮ್ಮನ್ನು ಇಲ್ಲಿ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ. ಯಾವ ಹುದ್ದೆಪ್ಪ ಅಂತಂದರೆ ಫಾರೆಸ್ಟ್ ಗಾರ್ಡ್ ಅಥವಾ ಫಾರೆಸ್ಟ್ ವಾಚರ್ ಹುದ್ದೆಗಳು ಇಲ್ಲಿ ನೇಮಕಾತಿಗೆ ಸಿದ್ಧತೆಯನ್ನು ನಡೆಸಿದ್ದಾರೆ ಸ್ನೇಹಿತರೆ. ಓಪನಿಂಗ್ ಪೊಸಿಷನ್ಸ್ ಇನ್ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ನೋಡಿ, ಫಾರೆಸ್ಟ್ ಗಾರ್ಡ್, ಫಾರೆಸ್ಟ್ ವಾಚರ್ ಮತ್ತು ರೇಂಜ್ ಫಾರೆಸ್ಟ್ ಆಫೀಸರ್ ಹುದ್ದೆಗೆ ನೇಮಕಾತಿ ಕೂಡ ನಡೆಯುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನೋಡಿ, ಫಾರೆಸ್ಟ್ ಗಾರ್ಡಿಗೆ ಕ್ವಾಲಿಫಿಕೇಷನ್ 12th ಪಾಸ್ ಆಗಿರಬೇಕು. ಏಜ್ ಬಂದ್ಬಿಟ್ಟು 18 27 ವರ್ಷಗಳ ಒಳಗಿರಬೇಕು. ಮತ್ತು ಸ್ಯಾಲರಿ ಬಂದ್ಬಿಟ್ಟು 23,000ದಿಂದ 47,000ವರೆಗೂ ಮಂತ್ಲಿ ಸ್ಯಾಲರಿ ಸಿಗ್ತಾ ಹೋಗುತ್ತೆ. ವೇಕೆನ್ಸಿ ನೋಡಿದ್ರೆ 700ಕ್ಕೂ ಅಧಿಕ ಹುದ್ದೆಗಳು ಇಲ್ಲಿ ಖಾಲಿವೆ ಅಂತಲೂ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಗ್ರೂಪ್ ಸಿ ಹುದ್ದೆಗಳು ಇಲ್ಲಿ ಆಗಿರ್ತವೆ. ಇದು ಪರ್ಮನೆಂಟ್ ಜಾಬ್ ಆಗಿರುತ್ತೆ ಸ್ನೇಹಿತರೆ. ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು 120 ರೂಪಾಯಿ ಆಗಿರುತ್ತೆ ಸ್ನೇಹಿತರೆ. SC ST ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ಸರ್ವಿಸ್ ಮ್ಯಾನ್ಗೆ 45 ರೂಪಾಯಿಗಳು ಮಾತ್ರ ಇಲ್ಲಿರುತ್ತೆ ಸ್ನೇಹಿತರೆ. ಇನ್ನು ಫಾರೆಸ್ಟ್ ವಾಚರ್ ಹುದ್ದೆಗೆ ನೇಮಕಾತಿ ನಡೆಯುತ್ತೆ ಸ್ನೇಹಿತರೆ. ಕ್ವಾಲಿಫಿಕೇಷನ್ 10th ಪಾಸ್ ಆಗಿರಬೇಕಾಗುತ್ತೆ. ಏಜ್ ಲಿಮಿಟ್ ಬಂದ್ಬಿಟ್ಟು 18ರಿಂದ 35 ವರ್ಷಗಳು ಏಜ್ ಲಿಮಿಟ್ನ ಕೊಟ್ಟಿದ್ದಾರೆ. ಇಲ್ಲ ಏಜ್ ರಿಲ್ಯಾಕ್ಸೇಷನ್ ಕೂಡ ಇಲ್ಲಿ ನಿಮಗೆ ಇರುತ್ತೆ. ಅದು ನೋಟಿಫಿಕೇಷನ್ ರಿಲೀಸ್ ಆದಮೇಲೆ ಎಲ್ಲ ಒಂದು ಮಾಹಿತಿ ನಿಮಗೆ ತಿಳಿಸಲು ಪ್ರಯತ್ನ ಪಡ್ತಾರೆ ಸ್ನೇಹಿತರೆ. ಇದು ಬರೀ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸ್ನೇಹಿತರೆ, ಅಷ್ಟೇ. ಸರಿನಾ? ಯಾರು ಕನ್ಫ್ಯೂಸ್ ಮಾಡ್ಕೊಂಬೇಡಿ ಸ್ನೇಹಿತರೆ. ಇನ್ನು ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಡೇಟ್ ಕೂಡ ಅನೌನ್ಸ್ ಮಾಡಿಲ್ಲ ಇವರು. ಏಜ್ ಬಂದುಬಿಟ್ಟು 18ರಿಂದ 30 ವರ್ಷಗಳು ಆಗಿರಬೇಕಾಗುತ್ತೆ. ಸ್ಯಾಲರಿ ಬಂದುಬಿಟ್ಟು 18,000ದಿಂದ 32,000ವರೆಗೂ ಮಂತ್ಲಿ ಸ್ಯಾಲರಿ ಸಿಗ್ತಾ ಹೋಗುತ್ತೆ. ವೇಕೆನ್ಸಿ ನೋಡಿದ್ರೆ 310ಗಳು, ಸರಿನಾ? ಪ್ರೀವಿಯಸ್ ಸೈಕಲ್ನಲ್ಲಿ 310 ಹುದ್ದೆಗಳು ಖಾಲಿ ಇದ್ದರೆ ಗ್ರೂಪ್ ಡಿ ಹುದ್ದೆಗಳು ಆಗಿರ್ತವೆ ಸ್ನೇಹಿತರೆ. ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು 100 ರೂಪಾಯಿ ಆಗಿರುತ್ತೆ ಸ್ನೇಹಿತರೆ. ಇದು ಫಾರೆಸ್ಟ್ ವಾಚರ್ಗಾದರೆ. ಇದು ರೇಂಜ್ ಫಾರೆಸ್ಟ್ ಆಫೀಸರ್ ಹುದ್ದೆಗಳಿಗೆ ನೋಡ್ತಾ ಹೋದರೆ ಕ್ವಾಲಿಫಿಕೇಷನ್ ನೋಡಿ, ಗ್ರ್ಯಾಜುಯೇಟೆಡ್ ಡಿಗ್ರಿ ಫಾರೆಸ್ಟ್ರಿ ಡಿಗ್ರಿಯಲ್ಲಿ ಸೈನ್ಸ್ ಮಾಡಿದಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು ಸ್ನೇಹಿತರೆ. ಏಜ್ ಲಿಮಿಟ್ ಬಂದುಬಿಟ್ಟು ಇವರಿಗೆ 21 ವರ್ಷದಿಂದ 32 ವರ್ಷದವರೆಗೂ ಏಜ್ ಲಿಮಿಟ್ನ ಕೊಟ್ಟಿದ್ದಾರೆ. ವೇರಿಯಸ್ ಬೈ ನೋಟಿಫಿಕೇಷನ್. ನೋಡಿ, ನೋಟಿಫಿಕೇಷನ್ ಆದಾಗ ಎಲ್ಲ ಒಂದು ಮಾಹಿತಿ ಸಿಗುತ್ತೆ ಅಂತಲೂ ಕೂಡ ಕೊಟ್ಟಿದ್ದಾರೆ. ನೋಡಿ, ಸ್ಯಾಲ್ರಿ ಬಂದುಬಿಟ್ಟು ಆ್ಯಸ್ ಪರ್ ದ ಡಿಪಾರ್ಟ್ಮೆಂಟ್ ಪೇ ಸ್ಕೇಲ್, ಸರಿನಾ? ಪ್ರೊಸೆಸ್ ಬಂದುಬಿಟ್ಟು ಸಪ್ರೇಟ್ ನೋಟಿಫಿಕೇಷನ್, ಡಿಪಾರ್ಟ್ಮೆಂಟ್ ಎಕ್ಸಾಮಿನೇಷನ್, ಕ್ಯಾರಿಯರ್ ಪಾತ್ ನೋಡಿ DFO CF CCF PCCF ಮೇಲೆ ಇರುತ್ತೆ. ಪೋಸ್ಟ್ ಬಂದುಬಿಟ್ಟು ಫಾರೆಸ್ಟ್ ರೇಂಜ್ ಅಕ್ರಾಸ್ ಕರ್ನಾಟಕದಾದ್ಯಂತ ನಿಮ್ಮನ್ನು ಎಲ್ಲಿ ಬೇಕಾದರೂ ನೇಮಕಾತಿಯನ್ನು ತೊಗೊಳ್ಬೋದು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ರೇಂಜ್ ಆಫೀಸರ್ಗೆ 3 ಹುದ್ದೆಗಳು ಖಾಲಿವೆ. ಮೂರು ತರಹದ ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ಕೂಡ ತೊಗೊಳ್ತಾರೆ ಸ್ನೇಹಿತರೆ. ಕ್ರಿಟೀರಿಯಾ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಕ್ರಿಟೀರಿಯಾ ನೋಡಿ, ಫಾರೆಸ್ಟ್ ಗಾರ್ಡಿಗೆ ಆಗಲೇ ಹೇಳ್ದಂಗೆ ಎಜುಕೇಷನ್ ಬಂದ್ಬಿಟ್ಟು 12th ಆಗಿರಬೇಕು. ಫಾರೆಸ್ಟ್ ವಾಚರ್ಗೆ 10th. ಮಿನಿಮಮ್ ಬಂದ್ಬಿಟ್ಟು 18 ವರ್ಷಗಳು ಎರಡಕ್ಕೂ ಕೂಡ ಅಷ್ಟೇ. ಇಲ್ಲಿ ಏನಪ್ಪ ಅಂತಂದರೆ ಫಾರೆಸ್ಟ್ ವಾಚರ್ಗೆ 35 ವರ್ಷಗಳು ಕೊಟ್ಟರೆ, ಫಾರೆಸ್ಟ್ ಗಾರ್ಡಿಗೆ 27 ವರ್ಷಗಳನ್ನು ಕೊಟ್ಟಿದ್ದಾರೆ. ಇನ್ನು SC STಗೆ 5 ವರ್ಷಗಳು ರಿಲ್ಯಾಕ್ಸೇಷನ್ ಇದ್ದರೆ ಇದಕ್ಕೂ ಕೂಡ ಅಷ್ಟೇ. ಇದಕ್ಕೂ ಫಾರೆಸ್ಟ್ ವಾಚರ್ಗೂ ಕೂಡ 5 ವರ್ಷಗಳು ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ. OBCಗೆ 2 ವರ್ಷ 3 ವರ್ಷ, ಇದಕ್ಕೂ ಎರಡಕ್ಕೂ ಕೂಡ 3 ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ಇದೆ. ಇಂಡಿಯನ್ ಸಿಟಿಸನ್ ಆದರೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಸ್ನೇಹಿತರೆ. ಲ್ಯಾಂಗ್ವೇಜ್ ಬಂದುಬಿಟ್ಟು ನಾಲೆಡ್ಜ್ ಆಫ್ ಕನ್ನಡ ಬರಬೇಕಾಗತ್ತೆ. ಕನ್ನಡ ಬಂದರೆ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು. ಇನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಹೌ ಟು ಅಪ್ಲೈ. ಕ್ಯಾಂಡಿಡೇಟ್ಸ್ ಮಸ್ಟ್ ಬಿ ಸಿಟಿಸನ್ ಆಫ್ ಇಂಡಿಯಾದ ಸಿಟಿಸನ್ ಆದರೆ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು. ಯಾರಾದರೂ ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು. ಏಜ್ ರಿಲ್ಯಾಕ್ಸೇಷನ್ ನೋಡ್ತಾ ಹೋದರೆ ಆ್ಯಸ್ ಪರ್ 5 years ಫಾರ್ SC ST ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಆ್ಯಂಡ್ 3 years OBC, 2A 2B 3A 3Bಗೂ ಕೂಡ 3 ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ. ಫಿಸಿಕಲ್ ಕೂಡ ಇರುತ್ತೆ ಸ್ನೇಹಿತರೆ. ರಿಟರ್ನ್ ಎಕ್ಸಾಮ್ ಇರುತ್ತೆ, PET ಇರುತ್ತೆ, PST ಇರುತ್ತೆ, ಮೆಡಿಕಲ್ ಫಿಟ್ನೆಸ್ ಕೂಡ ಟೆಸ್ಟ್ ಕೂಡ ಇರುತ್ತೆ. ಇದೆಲ್ಲ ಕೂಡ ನಿಮಗೆ ಅಫಿಷಿಯಲ್ಲಾಗಿ ನೋಟಿಫಿಕೇಷನ್ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದಾಗ ನಿಮಗೆಲ್ಲ ಒಂದು ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ಗೆಳೆಯರೆ. ಇದು
ಫಿಟ್ನೆಸ್ ರಿಕ್ರೂಟ್ಮೆಂಟ್ ಕೂಡ ಇರುತ್ತೆ ಸ್ನೇಹಿತರೆ. ಮೇಲ್ ಕ್ಯಾಂಡಿಡೇಟ್ಸ್ಗೆ ಹೈಟ್ ಇರುತ್ತೆ. ಹೈಟು 163 ಇದ್ದರೆ ಚೆಸ್ಟ್ ಬಂದುಬಿಟ್ಟು 79 ಇರುತ್ತೆ. ಚೆಸ್ಟ್ ಎಕ್ಸ್ಪೆಂಡ್ ಆದಮೇಲೆ 84 ಆಗಬೇಕು. ರನ್ನಿಂಗ್ ಇರುತ್ತೆ 1600 ಮೀಟರ್ 7 ನಿಮಿಷಗಳಲ್ಲಿ ಓಡಬೇಕಾಗುತ್ತೆ ಸ್ನೇಹಿತರೆ, ಸರಿನಾ. ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಹೈಟ್ ಬಂದುಬಿಟ್ಟು 150, ವೆಯ್ಟ್ ಬಂದುಬಿಟ್ಟು ಆ್ಯಸ್ ಪರ್ ನೋಟಿಫಿಕೇಷನ್ ಆದಾಗ ಗೊತ್ತಾಗುತ್ತೆ. ರನ್ ಬಂದುಬಿಟ್ಟು 1000 ಮೀಟರ್ 6 ನಿಮಿಷಗಳಲ್ಲಿ ಓಡಬೇಕು. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಟಾಸ್ಕ್ಗೆ ಕ್ವಾಲಿಫೈ 3 ಆಫ್ 5 3 ಅಥವಾ 5ರಲ್ಲಿ ನೀವು ಕ್ವಾಲಿಫೈ ಆಗಬೇಕಾಗುತ್ತೆ PSTಗೆ. ಫಾರೆಸ್ಟ್ ವಾಚರ್ಗೆ ರಿಟರ್ನ್ ಟೆಸ್ಟ್ ಇರುತ್ತೆ, ಮೆಡಿಕಲ್ ಟೆಸ್ಟ್ ಇರುತ್ತೆ, ಫಿಸಿಕಲ್ ಟೆಸ್ಟ್ ಇರುತ್ತೆ. ಗ್ರೂಪ್ ಡಿಯಲ್ಲಿ ನಿಮಗೆ ರಿಲ್ಯಾಕ್ಸ್ಡ್ ನಾರ್ಮ್ಸ್ ಕೂಡ ಇರುತ್ತೆ ಸ್ನೇಹಿತರೆ. ಇನ್ನು ಸ್ಯಾಲ್ರಿ ಸ್ಯಾಲ್ರಿಗಳ ಬಗ್ಗೆ ನೋಡ್ತಾ ಹೋಗೋದಾದರೆ ಫಾರೆಸ್ಟ್ ಗಾರ್ಡ್ ಬೀಟ್ ಆಫೀಸರ್ಗೆ 23,000ದಿಂದ ಇರುತ್ತೆ. ಫಾರೆಸ್ಟ್ ವಾಚರ್ಗೆ 18,000ದಿಂದ ಸಿಗ್ತಾ ಹೋಗುತ್ತೆ. ಇದಕ್ಕೆ ರೇಂಜ್ ಆಫೀಸರ್ಗೆ ನಿಮಗೆ ಅರ್ಜಿಗಳನ್ನು ಹಾಕೋ ಸಮಯದಲ್ಲಿ ನಿಮಗೆ ಈ ಒಂದು ಹುದ್ದೆ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಇಷ್ಟು ಈ ಒಂದು ಹುದ್ದೆ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಏನಾದರೂ ಡೌಟ್ಸ್ ಇತ್ತಪ್ಪ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಾನು ರಿಪ್ಲೈ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ತೇನೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೇನೆ. ಸಿಗ್ತೀನಿ ವಿಡಿಯೋದಲ್ಲಿ. ಇದೇ ಥರದ ಎಲ್ಲ ಕನ್ನಡ ಉದ್ಯೋಗ ಮಾಹಿತಿಗಳಿಗಾಗಿ ತಿಳಿಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೇನೆ. ಸಿಗ್ತೀನಿ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.